ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸರೂಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ನಿಮ್ಗೆಲ್ಲರಿಗೂ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಜಾಕ್ ಫ್ರೂಟ್ ಹಲಸಿನಕಾಯಿಯಿಂದ ಒಂದು ತಿಂಡಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇದನ್ನ ಕೊಡಗಿನಲ್ಲಿ ನಾವು ಕುವಲೆ ಎಲೆಯನ್ನ ಬಳಸಿ ಮಾಡ್ತೇವೆ. ಆದ್ರೆ ಈಗ ಕುವಲೆ ಎಲೆ ಸಿಗದೇ ಇರುವ ಕಾರಣ ನಾವು ಬಾಳೆ ಎಲೆಯಲ್ಲಿ ಮಾಡ್ತೀವಿ. ಕುವಲೆ ಎಲೆಯಲ್ಲಿ ಮಾಡುವ ಕಾರಣ ಇದನ್ನ ಕುವಲೆ ಪುಟ್ಟ ಅಂತ ಕರಿತೇವೆ. ಇದು ಹಲಸಿನಕಾಯಿಯ ಹೀಗೆ ನೋಡಿ, ಹಲಸಿನಕಾಯಿ ಎಸಳು ಬಿಡಿಸ್ಕೊಂಡು ಈ ತರ ಉಜ್ಜಿ ಅದರ ರಸವನ್ನ ತೆಗೆದು ತೂತು ಪಾತ್ರೆಯಲ್ಲಿ ಇಟ್ಟು, ಬನಾಲಿ ಆದ್ರೂ ಆಗುತ್ತೆ, ಈ ತರ ತೂತು ಪಾತ್ರೆ ಇದ್ರೂ ಆಗುತ್ತೆ. ಟೋಟಲಿ ಅದನ್ನ ಉಜ್ಜುವಾಗ ಅದದ್ದು ಸಿಹಿ ರಸ ಕೆಳಗೆ ಬೀಳ್ಬೇಕು. ಆ ತರ ಪಾತ್ರೆಯನ್ನ ತಗೊಂಡು ನಾವು ಈ ತರ ಉಜ್ಜಿ ರಸ ತಗೊಳ್ಳುವಂಥದ್ದು. ನೋಡಿ ಈ ತರ ಆಗಿದೆ. ಈಗ ನೋಡಿ, ಇದಕ್ಕೆ ಅಕ್ಕಿ ರವೆ, ನಾವು ಅಕ್ಕಿ ತರಿ ಅಂತೀವಿ ಅದನ್ನ. ನೋಡಿ, ಚಿಕ್ಕದಾದ ಅಕ್ಕಿ ರವೆ ತರ ಮಾಡ್ಕೊಂಡಿಟ್ಟಿರ್ತೀವಿ. ನಿಮ್ಮ ಅಕ್ಕಿಯನ್ನು ತೊಳೆದು ಒಣಗಿಸಿ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೇನೆ ನಿಮಗೆ. ಆ ತರ ತರಿಯನ್ನ ಹಾಕೊಂಡು ನೋಡಿ, ಈ ತರ ಸ್ಮೂತ್ ಆಗಿ ಇರುವಾಗಲೇ, ತುಂಬಾ ತಿಕ್ಕಾಗಿ ಹಾಕೋಕ್ ಹೋಗ್ಬಾರ್ದು. ಅಂದ್ರೆ ಅದಕ್ಕೆ ಬೇಕೆ ಅದ್ರದ್ದೇ ರಸ ಇರ್ಬೇಕು. ನೀರು, ಹಾಲು ಅಂತ ನಾವು ಸೇರಿಸಲ್ಲ. ಹಾಗಾಗಿ ತರಿ ಮಾತ್ರ ಸೇರಿಸ್ಕೊಳ್ಳೋದು. ನೋಡಿ, ಇಷ್ಟು ಗಟ್ಟಿ ಇದ್ರೆ ಸಾಕು. ಇದಕ್ಕೀಗ ಉಪ್ಪು, ತೆಂಗಿನಕಾಯಿ ಕಟ್ ಮಾಡ್ಕೋಬೇಕು. ತುರಿದು ಹಾಕೋದು ನಮ್ಗೆ ಅಷ್ಟು ಖುಷಿ ಆಗಲ್ಲ. ಅದಕ್ಕೆ ಹೀಗೆ ತೆಳ್ಳಗೆ ಕಟ್ ಮಾಡಿ ಹಾಕೊಬೇಕು. ಮತ್ತೆ ಇದನ್ನ ಬಾಳೆ ಎಲವನ್ನ ಬಾಡಿಸೋದು. ನೋಡಿ, ಈ ತರ ಬಾಡಿಸ್ಕೊಂಡು ನಾವು ಈ ತರ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದ್ರೆ ಅದು ಸೈಡ್ ಎಲ್ಲ ಅದ್ರದ್ದು ಗಟ್ಟಿ ಇದಿರುತ್ತಲ್ವಾ, ಅದನ್ನ ಸೈಡ್ ಬಿಡಿಸ್ಕೊಳಕ್ಕಾಗಿ ಬಾಡಿಸೋದು. ಮತ್ತೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೋಡಿ ಈ ತರ ಬಿಡಿಸ್ಕೋಬೇಕು. ಇದು ಕಟ್ ಆಗಲ್ಲ ಅಂತ ಈ ತರ ಬಾಡಿಸೋದು ನಾವು. ಸ್ವಲ್ಪ ಬಾಡೋದಿದ್ರೂ ಕಟ್ ಆಗುತ್ತೆ. ಈ ತರ ಬಿಡಿಸ್ಕೊಂಡು ಎರಡು ಸೈಡ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೋಡಿ, ಈ ತರ ರೆಡಿ ಆಯ್ತು. ಇದನ್ನ ಎರಡು ಸೈಡ್ ಒರೆಸ್ಕೋಬೇಕು ಒಂದು ಬಟ್ಟೆ ತಗೊಂಡು. ಈಗ ನೋಡಿ, ಎಲೆಯನ್ನ ತಗೊಂಡು ನಿಮ್ಗೆ ಯಾವ ತರ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ದೊಡ್ಡದು ಬೇಕಾದ್ರೆ ದೊಡ್ಡದು, ಚಿಕ್ಕದು ಬೇಕಾದ್ರೆ ಚಿಕ್ಕ ಸೈಜಲ್ಲೇ ಈ ತರ ಎಲೆ ಮೇಲೆ ಹಾಕಿ ಈ ತರ 4 ಸೈಡ್ ಫೋಲ್ಡ್ ಮಾಡಿ ನೋಡಿ, ಎಷ್ಟು ನೀಟಾಗಿದೆ ಅಲ್ವಾ. ಇದು ತುಂಬಾ ಸಿಕ್ಕಿಲ್ಲ ನಮ್ಗೆ ಹಲಸಿನಕಾಯಿ. ಚಿಕ್ಕದಾಗಿ ಒಂದು ಚಿಕ್ಕದಾಗಿ ಚಿಕ್ಕ ಚಿಕ್ಕ ತಿಂಡಿಯನ್ನ ಮಾಡ್ತಾ ಇದ್ದೇವೆ, ಪುಟ್ಟನ್ನ ಮಾಡ್ತಾ ಇದ್ದೇವೆ. ನೋಡಿ, ಅದಕ್ಕೆ ಚಿಕ್ಕ ಚಿಕ್ಕ ಎಲೆಯನ್ನ ತಗೊಂಡು ಚಿಕ್ಕದಾಗಿ ಮಡಚ್ಕೊಳ್ತಾ ಇದ್ದೇವೆ. ನಿಮ್ಗೆ ಯಾವ ಸೈಜ್ ಬೇಕಿದ್ರೂ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಈ ತರ ನೀಟಾಗಿ ಮಡ್ಚ್ಕೊಳ್ಬೇಕು. ಇದು ಈವ್ನಿಂಗ್ ಸ್ನಾಕ್ಸ್ ಜೊತೆಗೆ, ಮತ್ತೆ ಇದು ಬೆಳಿಗ್ಗೆ ಹೊತ್ತು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳು ಬೆಳಿಗ್ಗೆ ಒಬ್ಬೊಬ್ರು ಸ್ನಾಕ್ಸ್ ತಿಂತಾರಲ್ಲ, ಆ ಟೈಮ್ದು ಟಿಫನ್ ಮಾಡೋದಿದ್ರು ಇದನ್ನೇ ತಿನ್ಬೋದು. ನೋಡಿ, ಈಗ ಸಾಯಂಕಾಲ ಈ ಇಡ್ಲಿ ತಟ್ಟೆ ನಾವು ಏನೋ ಕಡುಬುಟ್ಟು ಬೇಯಿಸ್ತೇವೆ, ಕಡುಬು ಬೇಯಿಸಿ ಆ ಪಾತ್ರೆಯನ್ನ ತಗೋಬೇಕು. ಅದರಲ್ಲಿ ಅದೇ ಸ್ವಲ್ಪ ನೀರಿಡಬೇಕು. ಮತ್ತೆ ಈ ತರ ಜೋಡಿಸಿ ಮೇಲೆ ಈ ತರ ಬೇಯಿಸುವಂಥದ್ದು. ಇದನ್ನ ಸ್ಟೀಮಲ್ಲಿ ಬೇಯಿಸ್ಬೇಕು. ಇದನ್ನ 30 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡಿ, ಇದು ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ಬೋದು ನಾವೀಗ.